ಅಯ್ಯೋ ಹತ್ರ ಇನ್ನು ಆಗಿರೋ ಸರಿ ಆತದ ಹೇಳಿ. ಹತ್ಕೊಂಡು ನೀವು ಹೊತ್ಕ ಕೂತ್ಕೊಂಡ್ರೆ ಸರದ ನಾಗಕ್ಕ ಅಣ್ಣ ಸುಮ್ಮನಿರು. ಆಯಿತು ಇನ್ನೇನು ಮಾಡೋಕ್ಕದದು, ಇನ್ನೇನು ಮಾಡೋಕ್ಕದದಪ್ಪ, ಎಲ್ಲ ವಿಧಿ ಬರ, ಇನ್ನೇನು ಮಾಡಂಗಿದ್ದದು. ಅಯ್ಯೋ ಮಗಳೇ, ಈ ಚಿಕ್ಕ ವಯಸ್ಸಿಗೆ ನಿನಗೆ ಇಂಥ ಪರಿಸ್ಥಿತಿ ಬಂತಲ್ಲ ಮಗಳೇ, ನಿನಗೆ ಇಂಥ ಪರಿಸ್ಥಿತಿ ಬಂತಲ್ಲವ ನಿನಗೆ ಈ ಚಿಕ್ಕ ವಯಸ್ಸಿಗೆ. ಆ ಭಗವಂತನಿಗೆ ಕಣ್ಣಿಲ್ವಾ? ಕಣ್ಣಿಲ್ವವ ಭಗವಂತನಿಗೆ? ಕಣ್ಣಿಲ್ವವ? ಅಯ್ಯೋ ದೇವ್ರೇ ಭಗವಂತ, ಯಾಕವ ದೇವ್ರು ಈ ಥರ ಶಿಕ್ಷೆ ಕೊಟ್ಬಿಟ್ಟ? ಮನೆ ದೇವ್ರು ನನ್ನಾರೇ ಕರ್ಕೊಬೇಡ್ದಾಗಿತ್ತ? ಅಯ್ಯೋ ದೇವ್ರೇ, ಅಯ್ಯೋ ಮಗಳೇ, ಈ ಚಿಕ್ಕ ವಯಸ್ಸಿಗೆ ವಿದ್ವೆ ಆಗಿ ಹಂಗವ. ಅಕ್ಕ ಸುಮ್ನಿರಿ, ಸುಮ್ನಿರಕ್ಕ. ಥೂ, ಅವೆಲ್ಲ ಮಾತಾಡ್ಬಿಡೋದು ಕಣ್ರಕ್ಕ ನೀವು ಈಗ್ಲೇ. ಸುಮ್ನಿರಕ್ಕ. ಅಯ್ಯೋ ಬಡ್ಡಿ ಐದ್ನೇ, ಇರೋಷ್ಟು ದಿವಸನೂ ನಮ್ಮನ್ನ ಹೊಟ್ಟೆ ಉರ್ಸ್ಕೊಂಡೇ ಬಂದೆ, ನೋಡೋಕ್ಕೆ ನಾಯಿನಂಗಾಗಿದೆಯಲ್ಲ. ಅಯ್ಯೋ ಹಿಂಗೆ ಹುಷಾರು ತಪ್ತೇವ್ ನೀ ಅನ್ಕೊಂಡಾರೆ ನಮ್ಮ ಅವ್ವ ಅಪ್ಪನ ನೋಡ್ಬೇಕು ಅನ್ನೋದು ನಿನಗೆ ಬರ್ಲಿಲ್ವಾ? ಅವನಿಗೆ ಎಲ್ಲಿ ಬಂದದು? ನಾವಿನ್ನ ಸತ್ತೋಗಾರೆ ನಮ್ಮ ಪಾಲ್ಗೆ ನಮ್ಮ ಅವನು ನಮ್ಮ ಅಪ್ಪನು ಅನ್ಕೊಬಿಟ್ಟವನಲ್ಲ. ಅವನಿಗೆ ಎಲ್ಲಿ ಜ್ಞಾಪನ ಬಂದವು ನಾವು? ಅವ್ವ 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 ಹಂಗೆ ಅನ್ಬೇಡ ಕಣವ, ಹಂಗೆ ಅನ್ಬೇಡ. ಅಯ್ಯೋ ದೇವ್ರೆ, ಅವ್ವ ನಿಜವಾಗ್ಲೂ ಹಂಗೆ ಅನ್ಬೇಡ ಕಣವ. ನನಗೆ ಮಗ ತೋರ್ಸೋಕೆ ಯೋಗ್ಯತೆ ಐತಿತ್ತಿಲ್ಲ ಕಣವ. ನಿಮಗೆ ಕೊಡಬಾರ್ದು ಶಿಕ್ಷೆ ಕೊಟ್ಟೆ, ಕೊಡಬಾರ್ದು ಬಂಧನ ಕೊಟ್ಟೆ, ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ, ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ. ಮುಗೀತು ನಿಮ್ಮ ಮಗನ ಕತೆ, ಮುಗೀತು. ಸುಮ್ನಿರಪ್ಪ, ಸುಮ್ನಿರ್ ಮಗ. ನೋಡ್ ಮಗ, ಸುಮ್ನಿರು. ಋಣ ಮುಗಿದ್ ಬಂದ್ರೆ ಯಾರಾದ್ರೂ ಒಯ್ತಾ ಇರ್ಬೇಕು. ಸುಮ್ನಿರು, ಯಾಕೆ ಹಂಗಿದ್ ಮಾಡಿಯೇ? ಧೈರ್ಯ ತನ್ಕೋಬೇಕು ಮನ್ಸನ್ಗೆ. ಯಾವುದೇ ಒಂದು ರೋಗಿಗೂ ಧೈರ್ಯಕ್ಕಿಂತ ಇನ್ಯಾವುದೂ ಇಲ್ಲ. ಏನು ಆಯ್ಕಿಲ್ಲ ಅನ್ಕೊಂಡು ಆದಷ್ಟ ಉಳ್ಕೊಂಡು ತಿನ್ಕೊಂಡು ಯಾಕೋ ಕಾಲ ಕಳಿ. ಯಾಕೆ ನೀನು ತೀರ್ಮಾನ ಮಾಡ್ಕೊಬಿಟ್ಟೆ ನಾನು ನೀರಕ್ಕೆ ಏರೋದನ್ನು ಸತ್ತೋಯ್ತೀನಿ ಅಂತವ? ಮುಗಿದು ಬರ್ದೋ ಗಂಟವ ಕಲ್ಲು ಚಪ್ಪಡಿ ಕಲ್ಲು ತಲೆ ಮೇಲೆ ತಕೊರು. ಏನು ಆಯ್ಕಿಲ್ಲ, ಸುಮ್ನಿರ್ ಮಗ. ಯಾಕೆ ತಲೆಗೆಡ್ಸ್ಕೊಂಡಿ? ಈಗ ಸುಮಾರಾಗ ಆಗಿಲ್ವಾ? ಅಯ್ಯೋ ಏನು ಸುಮಾರು, ಏನೋ ಡಾಕ್ಟ್ರೆ ಕೈ ಚೆಲ್ಲದ ಮೇಲೆ ಇನ್ನೇನಕ್ಕ, ಇನ್ನೇನು ಪಾಪ ನೀವೆಲ್ಲ ಇಷ್ಟೆಲ್ಲ ಇದು ಮಾಡಿದ್ರು ನಾನು ಅರ್ಥ ಮಾಡ್ಕೊಳ್ದಾನೆ. ನಮ್ಮ ಅವ್ವನಿಗೂ ನಮ್ಮ ಅಪ್ಪನಿಗೂ ಹೊಟ್ಟೆ ಉರ್ಸಕ್ಕೆ ಇವತ್ತು ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ. ಈಗ ಸುಮ್ಮನಿರಿ ನೀವು ನಾಗ ಕಾಣ, ನಿನಗೂ ಬುದ್ಧಿಲ್ಲ ಕಣಣ್ಣ. ಹುಷಾರಿಲ್ದ ಹೋದವ್ನು ಮುನ್ಗಡೆ ಕೂತ್ಕೊಂಡು ಹಿಂಗೆ ಗೊಳು ಅಂತ ಅಳ್ತಾ ಕೂತಿದ್ದೀರಿಲ್ಲ. ಅವ್ನು ಧೈರ್ಯ ತುಂಬಿಸ್ಬೇಕಾದ್ರೆ ನೀವೇ ಹಿಂಗಾದ್ರೆ ಹೆಂಗೆ? ಮುಚ್ಚರಣ ಬಾಯ ಅಕ್ಕ, ಸುಮ್ಕಿರೋ ನಾಗಕ್ಕ. ಅಕ್ಕ ನೀನು ಸುಮ್ಕಿರಕ್ಕ. ಮಗ ನೀನು ಹೊಳ್ಬೇಡ, ಸುಮ್ಕಿರು ಮಗ. ಅಲೋ ನೀನು ಹೊಳ್ಬೇಡಕ್ಕಲ್ಲ. ಏನು ಈಗ ನಾನು ಹೇಳೋದು ಒಂದು, ರೋಗ ಮುನ್ಸಂಗೆ ಬಂದರೆ ಮಾರಕ್ಕೆ ಬರೋಕ್ಕಿಲ್ಲ. ನಾವು ಧೈರ್ಯವಾಗಿ ಎದುರಿಸ್ಬೇಕು ಏನೇ ಬಂದ್ರೂ. ಅದು ಬಿಟ್ಬಿಟ್ಟು ಹತ್ಕೊಂಡು ಗಿರ್ಸ್ಕೊಂಡು ಕೂತ್ಕೊಬಿಟ್ರೆ ಸಮಸ್ಯೆ ಬಗೆಹರ್ತದಪ್ಪ? ಬಗೆಹರ್ತದ ಹೇಳು? ಸುಮ್ಮನಿರು. ಅಳೋದು ಕರೆಯೋದ್ರಿಂದ ಏನು ಉಪಯೋಗ ಇಲ್ಲ. ಅಳ್ಬೇಡ, ಸುಮ್ಕಿರು ಮಗ ನೀನು. ನಮ್ಮ ಜೀವನ ಹಿಂಗೆ ಆಗೋಯ್ತಲ್ಲಣ್ಣ, ನಿಜವಾಗ್ಲೂ ಈ ಥರ ಆಯ್ತದೆ ಅಂತ ಕನಸು ಒಂದ್ಸಲ ಅಂದ್ಕೊಂಡಿದ್ದಿಲ್ಲ. ಈ ಥರ ಆಯ್ತದೆ, ನಂದೊಂದು ಪರಿಸ್ಥಿತಿ ಬರ್ತದೆ ಅಂತ ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಯಾರು ಕಂಡಿದ್ರಪ್ಪ? ಯಾರು ಕಂಡಿದ್ರು ಮಗನೇ ಹೇಳು? ಯಾರು ಕಂಡಿದ್ರು? ಹಿಂಗೆ ಆಯ್ತದೆ ಹಿಂಗೆ ಹೋಯ್ತದೆ ಅಂತ ಮುನ್ಸೂನ್ಗೆ ಮುಂದಕ್ಕೆ ನಡೆಯೋದು ಇವತ್ತೇ ಗೊತ್ತಾಗ್ಬಿಟ್ರೆ ಮುನ್ಸೂನ್ ಹಿಡಿಯೋಕ್ಕಾಗದ? ಆಯ್ತು ಸುಮ್ಮನಿರು. ಅಷ್ಟೋ ಇಷ್ಟೋ ಉಂಡಿಯಪ್ಪ. ಅಯ್ಯೋ ಹಾಲು ವಾರ ಆಗಿತ್ತು ಕನಕ ಊಟ ಮಾಡಿ. ಇವತ್ತೇನೋ ಒಂದು ಸ್ವಲ್ಪ ಹೊಟ್ಟೆ ಸಿತ್ತು, ಊಟ ಮಾಡಿದೆ. ಸೇರ್ದಷ್ಟು ಉಣ್ಕೊಂಡು ಕಾಲ ಕಳಿ. ನಡ್ಲ ಹೋಗದ ಊರಿಗೆ? ಅಪ್ಪ ಇಲ್ಲ ಕಣಪ್ಪ, ನಾನು ಬರೋಕ್ಕಿಲ್ಲ. ಬರ್ತೀನಿ, ನಾನು ಸತ್ಮೇಲೆ ನನ್ನ ಹೆಣ ತಗೊಂಡಾಗ ನೀವು ಅಪ್ಪ ಮಾಡಿ. ನಾನು ಬರೋಕ್ಕಿಲ್ಲ ಕಣಪ್ಪ. ಊರು ಜನ ಎತ್ತು ತಂದೆ ತಾಯಿಗೆ ಕಷ್ಟ ಕೊಟ್ಟ ಇವನು, ಅದಕ್ಕೆ ಇವತ್ತು ಈ ಥರ ಅನುಭವಿಸ್ತವನೆ ಅಂತ ಅಂತಾರೆ, ಆಡ್ಕೊತಾರೆ ಕಣಪ್ಪ. ನಾನು ಬರೋಕ್ಕಿಲ್ಲ ಕಣಪ್ಪ. ನಾನು ಈ ಪರಿಸ್ಥಿತಿಲಿ ಬಂದರೆ ಹಿಂಗೆ ಆಗ್ಬಿಟ್ಟು ಜನ ಒಸಿ ಆಡ್ಕೊಂಡಾರಪ್ಪ, ಒಸಿ ಆಡ್ಕೊಂಡಾರ. ನಾನು ಬರೋಕ್ಕಿಲ್ಲ. ನಾನು ಸತ್ಮೇಲೆ ಮಾತ್ರ ನಾನು ಅಲ್ಲೇ ವಾಪ ಮಾಡಿ ತಗೊಂಡೋಗಿ. ಹಿಂಗೆಲ್ಲ ಮಾತಾಡ್ಬಿಡಕಲ್ಲ, ಎತ್ತು ಹೊಟ್ಟೆ ಉರಿಸ್ಬಿಡಕಲ್ಲ ಮಗ. ನಿಂದ ಅಮ್ಮಯ್ಯ ಅಂತೀನಿ, ಬರೋಕಿಲ್ಲ ಅಂತ ಮಾತ್ರ ಹೇಳ್ಬೇಡ. ಯಾರು ಏನಂದಾರಲ್ಲ, ಏನು ಬೇರೆ ಮನೆಗೆ ಓದಿಲ್ಲ, ನಿನ್ನ ಮನೆಗೆ ನೀನಿರಕ್ಕೆ ಏನಿಲ್ಲ. ನಿನ್ನ ಮನೇಲಿ ನೀನಿರಕ್ಕೆ ಯಾಕೆ? ಬಾ ಮಗನೇ, ನಿಂದ ಅಮ್ಮಯ್ಯಕ್ಕನ ಮಗನೇ, ನಿನ್ನ ಕಾಲ್ಗಾರ ಬೀಳ್ತೀನಿ. ಬರೋಕಿಲ್ಲ ಅಂತ ಮಾತ್ರ ಹೇಳ್ಬೇಡಕ್ಕನ ಮಗನೇ ನೀನು. ಬಪ್ಪ ಬಾಲ ಮಗ, ಎತ್ತು ಹೊಟ್ಟೆ ಉರಿಸ್ಬಿಡಕಲ್ಲ. ಹೇಳಿ ಅವ್ನಿಗೆ ಇದಂಗೆ. ಹ್ಞೂ ಹೇಳ್ತೀನಿ ಮಗ. ನೋಡು ಪಾಪ ಅವ್ವನಿಗೂ ಅಪ್ಪನೂ ಅಳಿಸ್ಬೇಡ ನೀನು. ಎದ್ದಿ ನಡಿ, ನೀನು ಆಟ ಮಾಡ್ಕೊ ಬಂದೀವಿ. ನಡಿ, ಎದ್ದಿ ಕೂತ್ಕ ನಡಿ ಆಟಕ್ಕೆ. ಹಿಂಗೆ ಆಡ್ಬೇಡ ನೀನು. ಬಾತಾಯಿ ನೀನುವೆ. ಆಗಿದಾಯ್ತು ಹೋಗಿದಾಯ್ತು. ಇನ್ಮೇಲಾರೇ ಒಳ್ಳೆ ರೀತಿಲಿ ಇತ್ಕೊಂಡು ಹೋಗೋದು ಕಲೀರಿ. ಆಂಟಿ ಆಂಟಿ, ನಮ್ಮ ದುರ್ಬುದ್ಧಿ ನಮ್ಮ ಹಾಳು ಮಾಡ್ಬಿಡ್ತಲ್ಲ ಆಂಟಿ. ನಿಜವಾಗ್ಲೂ ನಮ್ಗೆ ಇದೊಂದೊಂಥರ ಪರಿಸ್ಥಿತಿ ಬರ್ತದೆ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ ಆಂಟಿ. ಯಾರವ? ಯಾರು ಕಂಡಿದ್ದಾರು ಹಿಂಗೆ ಆಯ್ತದೆ ಹಂಗೆ ಆಯ್ತದೆ ಅಂತ? ಯಾರು ಕಂಡಿದ್ದಾರೆ ಹೇಳು? ಸುಮ್ಮನಿರು. ಏನೋ ಋಣ ಇತ್ತು ಆಯಿತು, ಎಲ್ಲ ದೇವ್ರ ಭಗವಂತ ಬರ್ದಿದ್ದಾನೆ. ಬರ ತಪ್ಪಿಸ್ಕೊಳಕ್ಕೆ ಆಯ್ಕಿಲ್ಲ. ಒಳ್ಳೇದಾಗಲಿ ಕೆಟ್ಟದಾಗಲಿ
ಏನೋ ಆಯ್ತು ಹೋಯ್ತು ಅವೆಲ್ಲ ಕಟ್ಕೋಬೇಡ. ನೋಡು ನಿಮ್ಮ ಅತ್ತೆ ಮಾವ ಆಗ್ಲಿಂದನೂ ಕಷ್ಟಪಟ್ಟವ್ರೆ ಅಪ್ಪ, ಆಗ್ಲಿಂದನೂ ವನವಾಸ ಹೊತ್ತವ್ರೆ ಪಾಪ. ಮಕ್ಕ ಅಣ್ಣ ನೆಮ್ಮದಿ ಅಂತಾನೆ ಕಂಡಿಲ್ಲ, ಪಡ್ಬಾರು ಕಷ್ಟಗಳು ಪಟ್ಟವ್ರೆ. ಕೊಡ್ಬೇಕು ಹಂಗಮರಿ ಅನ್ಕೊಂಡು ಸುತ್ಕೊಂಡು ಬಳಸ್ಕೊಂಡು ಮಕ್ಕಳು ಸಾಕಿ ಒಟ್ಟಿಗೆ ಮಕ್ಕಳು ತಿನ್ಸ್ಬಿಟ್ಟು ಅವ್ರು ತಣ್ಣೀರು ಕುಡ್ಕೊಂಡು ಕಾಲ ಕಳ್ದವ್ರೆ. ಅಷ್ಟೆಲ್ಲ ವನವಾಸ ಹೊತ್ಕೊಂಡು ಮಕ್ಕಳು ಸಾಕ್ಬೇಕು ಅಂತಲ್ಲ ಒಪ್ಪ ಮಾಡಿರೋದು. ಆಯಿತು, ಏನು ಮಾಡೋಕ್ಕಾಯ್ಕಿಲ್ಲ, ಇನ್ನೇನು ಮಾಡಂಗಿದ್ದದು. ಆಯಿತು, ದೇವರು ಭಗವಂತ ಎಲ್ಲಿ ಗಂಟ ಆಯಿಸ್ಕೊಟ್ಟವನಲ್ಲಿ ಗಂಟವ ಧೈರ್ಯವಾಗಿ ಉಣ್ಕೊಂಡು ತಿನ್ಕೊಂಡು ಕಾಲ ಕಳ್ಕೊಂಡು ಹೋಗೋದು ಕಲಿ ಮಗ ನೀನು. ಅದು ಇದು ಸತ್ತೋದನೇನೋ ಅದಾದದೇನೋ ಇದಾದದೇನೋ ಅಂತ ಬೂಟ್ ಹಾಕ್ಬಿಟ್ಟು ಮನ್ಸ ಧೈರ್ಯ ತಂದ್ಕೊಂಡು ನೆಮ್ಮದಿಯಾಗಿರೋದು ಕಲಿ ನೀನು. ತಲೆಗೆ ಎಡ್ಸ್ಕೊಬೇಡ. ನಡಿ ಊರಿಗೆ ನಡಿಯಪ್ಪ. ಪಪ್ಪ ಹಂಗೆಲ್ಲ ಬೇಜಾರು ಮಾಡಬಾರ್ದು. ನಡಿ ನಡಿ. ಜನಗಳು ಬಾಳ್ ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ. ಯಾಕಪ್ಪ, ಯಾಕೆ ತಲೆಗೆಡ್ಸ್ಕೋಬೇಕು ಅವಕ್ಕೆಲ್ಲವ? ಜನಗಳಿಗೋಸ್ಕರ ನಾವು ಬದುಕಕ್ಕಾಗದ? ಪ್ರಪಂಚದ ಮೇಲೆ ಬದುಕಕ್ಕಾಗದ ಹೇಳು? ಆಯ್ಕಿಲ್ಲ ಕಣಪ್ಪ. ನಾವು ಏನು ಮಾಡಿದ್ರು ಅದರಲ್ಲಿ ಅದನ್ನ ತಪ್ಪಾಗಿ ಹುಡುಕ್ತಾರೆ, ಸರಿಯಾ? ಅದಕ್ಕೆ ಅಲ್ಲವ ತಲೆಗೆಡ್ಸ್ಕೋಬೇಡ. ನಡಿ. ಅಯ್ಯೋ ಅದೇನೋ ಅಂತಿದ್ರಂತೆ, ಹಂಗೆ ಅಲ್ಲವ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ. ನಡಿ ನಡಿ. ದೇವರು ಭಗವಂತ ಮಾಡ್ದಂಗೆ ಆಯ್ತು, ದೇವ್ರಿಚ್ಛೆ. ನೀನು ಯಾರ ಕೈಲೂ ತಪ್ಪಿಸ್ಕೊಳಕ್ಕೆ ಆಯ್ಕಿಲ್ಲ. ತಲೆಗೆಡ್ಸ್ಕೊಬೇಡ. ನಡಿ ನಡಿ ಮಗ. ಹೇಳು ತಾಯಿ, ನಡಿ ತಾಯಿ, ತಗೋ ಬಟ್ಟೆ ಬರ ಇದ್ರೆ. ಅದೇ ತೋಟ ಓನರ್ಗೆ ಫೋನ್ ಮಾಡಿ ಹೇಳ್ಬೇಕು, ಅವ್ರಿಗೆ ಹಿಂಗೆ ಹುಷಾರ್ ತಪ್ಪಿಟ್ಟವ್ರೆ ಅಂದ್ಬಿಟ್ಟು. ಆ ಥರ ಫೋನ್ ಮಾಡಿ ಹಿಂಗೆ ಆಗದೆ ಅಂತ ಎಲ್ಲನೂ ಹೇಳ್ಬಿಟ್ಟು ನಡಿ. ಬಟ್ಟೆ ಬರೆಯಲ್ಲಿ ಹಾಕೊಂಡು ಹೋಗೋದೆ. ಹಿಂಗೆ ಹುಷಾರ್ ತಪ್ಪಿವಿ ಅಂತಾದ್ರೂ ಗೊತ್ತಾಯ್ಕಿವ. ಏನು ಇಷ್ಟು ಆ ಥರ ಆಗೋನಲ್ಲಿ ನೋಡಿದ್ರೆ ಅವರೇ ಅರ್ಥ ಆಯ್ಕಿಲ್ವಾ? ನಡಿ ನಡಿ ಮಗ. ಅಯ್ಯೋ ನಡಿ. ಆಯ್ತು, ಇನ್ನೇನು ಮಾಡಿ ನಿಮ್ಮ ಅತ್ತೆ ನಿಮ್ಮ ಮಾವನ ಪಾಪ ಏನೇನು ಆರೋಗ್ಯ ತೊಂದರೆ ಕೊಟ್ಟಿತ್ತಿಲ್ಲ, ಒಟ್ಟಿಗೆ ಏನು ಮಾಡೋಕ್ಕಾಯ್ಕಿಲ್ಲ. ನಾನು ಸಕ್ತಾಗಿದ್ದಾಗ ನಮ್ಮ ಅವ್ವ ಅಪ್ಪನ ನೋಡ್ಕೊಳಕ್ಕಾಗಲಿಲ್ಲ. ಈಗ ಅವ್ರಿಗೆ ಬಾರವಾಗಿ ಹೋಗ್ಬೇಕಲ್ಲ ನಾನು ಅಂತ ನನಗೆ ಮನಸ್ಸಿಗೆ ಭಾಳ ನೋಯ್ತದೆ. ನನಗೆ ಭಾಳ ಮನ್ಸು ನೋಯ್ತದೆ. ಅಯ್ಯೋ ಗನ್ಬೇಡ ಕಣ್ಮಗನೇ, ಗನ್ಬೇಡ. ನೀನು ಸಾಕ್ನಿಲ್ಲ ಸಲ್ವನಿಲ್ಲ ಅಂತ ನಿನಗೆ ನಾನು ಯಾವತ್ತೂ ಅನ್ನಕ್ಕಿಲ್ಲ. ನೀನಿರೋ ಗಂಟವ ನಾನು ಚೆನ್ನಾಗಿ ನೋಡ್ಕೊತೀನಿ. ಅವತ್ತು ಹೊಟ್ಟೆ ಹಿಡಿತಿತ್ತು, ಇವತ್ತು ಮನೆ ಹಿಡಿಕಿಲ್ವ ಮಗನೇ? ಹಂಗನ್ಬೇಡ ಮಗನೇ ನೀನು. ನಿಂದ ಅಮ್ಮಯ್ಯ ಅಂತೀನಿ. ನಡಿ ಮಗನೇ ನೀನು, ನಡಿ. ಅಯ್ಯೋ ಮಗನೇ, ಅಯ್ಯೋ ಮಗನೇ, ಭಗವಂತನೇ ನಾನು ಕೊಟ್ಬಿಡಿ ವಾಪಸ್ ಸಾವ. ನನ್ನ ಮಗನಿಗೆ ಯಾಕಪ್ಪ ನೀನು ಇಂಥ ಶಿಕ್ಷೆ ಕೊಟ್ಟೆ ನೀನು? ಅಯ್ಯೋ ಶಿವನೇ, ನನ್ನ ಮಗ ಎಲ್ಲರೂ ಇರಲಿ, ಚೆನ್ನಾಗಿರಲಿ ಅಂತ ಆಸೆ ಮಾಡ್ತಿದ್ನಲ್ಲಪ್ಪ ನಾನು. ಇವತ್ತು ನನ್ನ ಮಗನ ಪರಿಸ್ಥಿತಿ ನನ್ನ ಕಣ್ಣಲ್ಲಿ ನೋಡೋಕೆ ಆಯ್ತಾ ಇಲ್ವಲ್ಲಪ್ಪ ದೇವ್ರೇ. ಅಕ್ಕ ಸುಮ್ಮನಿರು ನೀನು. ಈಗ ನೀನು ಹೊತ್ಕೊಂಡು ಅವನಿಗೂ ಬೇಜಾರು ಮಾಡ್ತೀಯಲ್ಲಕ್ಕ ನೀನು. ಸುಮ್ಮನಿರಕ್ಕ. ಏನಕ್ಕ ಮಾಡೋಕ್ಕದದು? ಈಗ ಏನು ಮಾಡೋಂಗಿದ್ದದು ಹೇಳು? ಇಂಥದ್ದು ಮಾಡ್ಬೋದು ಅಂತ ಏನಿದ್ದದು? ಯಾರು ಬೇಕು ಅಂತ ಮಾಡಿದಾರ? ಹಿಂಗೆ ಮಾಡಿಬಿಟ್ರಲ್ಲ ನಂಗಿದ್ದದ? ಈಗ ಯಾರು ಬೇಕು ಅಂತ ಮಾಡಿದಾರ? ಮಗ ಫೋನ್ ಮಾಡು. ಎಷ್ಟೊತ್ತು ಹೊತ್ಕೊಂಡು ಕೂತ್ಕೊಂಡ್ರು ಅಷ್ಟೇ. ಓದ್ತಾ ಮುಂಚೆ ಹೋಗೋದಾ? ಫೋನ್ ಮಾಡಪ್ಪ. ಓನರ್ಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹುಷಾರಿಲ್ಲ ಹೇಳಿದ್ಯಾ? ಹುಷಾರಿಲ್ಲ ಅದು ಗೊತ್ತು ತಾನೇ? ಗೊತ್ತು. ಫೋನ್ ಮಾಡಂಗನ್ನು ಕರ್ಕ ಓಡೋಕ್ಕೆ ಬಂದವ್ರನ್ನ ಮತ್ತೆ ಮಾವ ಹೋಯ್ತೀವಿ ಅಂದ್ಬಿಟ್ಟು. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.